ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವೋಟ್ ಚೋರಿ ಕ್ಯಾಂಪೇನ್ ಅಥವಾ ಮತಗಳುವು ಕ್ಯಾಂಪೇನ್ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಮಹಾಗಠಬಂಧನ್ ಅದನ್ನೇ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಅದೇ ವಿಚಾರವನ್ನು ಇಟ್ಕೊಂಡು ಅವರು ಚುನಾವಣೆಯನ್ನು ಕೂಡ ಫೇಸ್ ಮಾಡಿದ್ರು, ಅಥವಾ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ಅನ್ನು ಮಾಡಿದ್ರು. ಆದರೆ ಆ ಕ್ಯಾಂಪೇನಿಂದ ಪ್ರಯೋಜನ ಆದ ರೀತಿಯಲ್ಲಿ ಕಾಣಲಿಲ್ಲ, ಅಥವಾ ಜನರಿಗೆ ಆ ವಿಚಾರವನ್ನು ಅರ್ಥೈಸುವಲ್ಲಿ ಫೇಲ್ಯೂರ್ ಆದ್ರು ಅಂತ ಕಾಣುತ್ತೆ. ಹೀಗಾಗಿ ಮಹಾಗಠಬಂಧನ್ ಬಿಹಾರ ಚುನಾವಣೆಯಲ್ಲಿ ಮಕಾಡೆ ಮಲಗುವಂತ ಪರಿಸ್ಥಿತಿ ಎದುರಾಯಿತು. ಇದೀಗ ಮತ್ತೆ ಮುಂದಿನ ವರ್ಷ ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಈಗಾಗಲೇ ಅದಕ್ಕೆ ವೇದಿಕೆಯನ್ನ ಎಲ್ಲಾ ಪಕ್ಷಗಳು ಕೂಡ ಸಿದ್ಧಪಡಿಸ್ತಾನೆ ಇದ್ದಾವೆ. ಇದರ ನಡುವೆ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಇದೇ ವೋಟ್ ಚೋರಿ ವಿಚಾರವನ್ನೇ ಆ ಚುನಾವಣೆಯಲ್ಲೂ ಕೂಡ ಅಸ್ತ್ರವಾಗಿ ಬಳಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ವೋಟ್ ಚೋರಿ ವಿಚಾರವನ್ನ ಕೈ ಬಿಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದಕ್ಕೆ ಪೂರಕವಾಗಿ ನಾಳೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟಿಗಿನ ಒಂದು ಸಮಾವೇಶ ಅಥವಾ ಪ್ರತಿಭಟನೆ ಕೂಡ ನಡೀತಾ ಇದೆ. ರಾಜ್ಯದಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ನಾಳೆ ಒಂದು ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ನಡುವೆ ಇದೀಗ ಮತ್ತೊಂದು ವಿಚಾರ ಕಾಂಗ್ರೆಸ್ಗೆ ಇದೀಗ ಅಸ್ತ್ರವಾಗಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯದಲ್ಲೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ವೋಟ್ ಚೋರಿ ಆರೋಪವನ್ನು ಮಾಡಲಾಗಿತ್ತು. ಆ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಅದ್ಯಾವುದು ಅಂದ್ರೆ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರದ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಇದೀಗ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. SIT ಹೇಳ್ತಾ ಇದೆ, ಹೌದು ಇಲ್ಲಿ ಮತಗಳವು ಆಗಿದೆ, ವೋಟ್ ಚೋರಿಯನ್ನ ಮಾಡಲಾಗಿದೆ ಅಂತ ಹೇಳಿ. ಹಾಗಾದ್ರೆ ಏನದು ಇಂಟ್ರೆಸ್ಟಿಂಗ್ ರಿಪೋರ್ಟ್? ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳ, ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ರಾಹುಲ್ ಗಾಂಧಿ ಒಂದು ದೊಡ್ಡ ಪ್ರೆಸೆಂಟೇಷನ್ ಅನ್ನ ಮಾಡಿದ್ರು. ಹೀಗಾಗಿ ಆಳಂದ ವಿಧಾನಸಭಾ ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು. ಆಗ ರಾಹುಲ್ ಗಾಂಧಿ ಮಾಡಿದಂತ ಆರೋಪ ಏನಪ್ಪಾ ಅಂದ್ರೆ, ಈ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ. ಯಾವ್ದಾವ್ದು ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳು ಅಂತ ಗೊತ್ತಿದೆಯೋ ಅಂತಹ ಮತಗಳನ್ನ ಹುಡುಕಿ ಡಿಲೀಟ್ ಮಾಡಲಾಗಿದೆ, ಈ ಮೂಲಕ ವೋಟ್ ಚೋರಿ ಮಾಡಲಾಗಿದೆ ಎನ್ನುವಂತ ಆರೋಪವನ್ನ ಮಾಡಿದ್ರು. ಆ ಆರೋಪದ ಬೆನ್ನಲ್ಲೇ ರಾಜ್ಯ ಸರ್ಕಾರ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. CID SIT ಅನ್ನ BK ಸಿಂಗ್ ಅವರ ನೇತೃತ್ವದಲ್ಲಿ ಒಂದು SIT ಅನ್ನ ಕೂಡ ರಚನೆ ಮಾಡಲಾಗಿರುತ್ತೆ. ಆ SIT 3 ತಿಂಗಳಿಂದ ತನಿಖೆ ಮಾಡ್ತಾ ಇತ್ತು. ಅಲ್ಲಿ ಕೇಳಿ ಬಂದಂತ ಆರೋಪ ಏನಪ್ಪಾ ಅಂದ್ರೆ, ಆಳಂದದಲ್ಲಿ ಇನ್ನು ಸ್ವಲ್ಪ ಆಳವಾಗಿ ನೋಡ್ತಾ ಹೋಗೋದಾದ್ರೆ, ಅಲ್ಲಿ BR ಪಾಟೀಲ್ ಸದ್ಯ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಸುಭಾಷ್ ಗುತ್ತೇದಾರ್ ಬಿಜೆಪಿಯಿಂದ ಸೋಲನ್ನ ಕಂಡಿದ್ದಾರೆ. ಅಲ್ಲಿ ಸುಭಾಷ್ ಗುತ್ತೇದಾರ್ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ದವರು, ಅದಾದ ಬಳಿಕ ಜನತಾದಳಕ್ಕೆ ಹೋಗ್ತಾರೆ. ಅದಾದ ಬಳಿಕ ಬಿಜೆಪಿಯಲ್ಲಿ ಅವರು ಶಾಸಕರಾಗಿದ್ದಂಥವರು, ಈಗ ಅಲ್ಲಿ ಮಾಜಿ ಶಾಸಕರು. 2018ರಲ್ಲಿ ಏನಾಗಿತ್ತು ಅಂದ್ರೆ, ಇದೇ BR ಪಾಟೀಲ್ ಕಾಂಗ್ರೆಸ್ನಿಂದ, ಸುಭಾಷ್ ಗುತ್ತೇದಾರ್ ಬಿಜೆಪಿಯಿಂದ ಜಿದ್ದಾಜಿದ್ದನ ಪೈಪೋಟಿ ನಡೆದಿತ್ತು. ಕೇವಲ 600 ಮತಗಳ ಅಂತರದಲ್ಲಿ ಬಿಜೆಪಿಯ ಸುಭಾಷ್ ಗುತ್ತೇದಾರ್ 2018ರಲ್ಲಿ ಗೆಲುವನ್ನು ಸಾಧಿಸಿದ್ರು. ಹೀಗಾಗಿ ಈ ನಡೀತಿದ್ದಂತ ಚರ್ಚೆ ಅಥವಾ ಕೇಳಿ ಬಂದಂತ ಆರೋಪ ಏನಪ್ಪಾ ಅಂದ್ರೆ, 2023ರ ಚುನಾವಣೆಯಲ್ಲೂ ಕೂಡ ಸುಭಾಷ್ ಗುತ್ತೇದಾರ್ಗೆ ಒಂದು ಆತಂಕ ಶುರುವಾಗಿದೆ. ಕಡಿಮೆ ಮತಗಳ ಅಂತರದಲ್ಲಿ ಯಾರು ಬೇಕಾದ್ರೂ ಗೆಲ್ಲಬಹುದು ಎನ್ನುವಂತ ಕಾರಣಕ್ಕಾಗಿ ಹೀಗಾಗಿ ಸುಭಾಷ್ ಗುತ್ತೇದಾರ್ ಅಲ್ಲಿ ವೋಟ್ ಚೋರಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ನಿರ್ದಿಷ್ಟ ಮತಗಳನ್ನ ಗುರುತಿಸಿ ಇಂತಿಂತ ಮತಗಳು ಹೋಗಬಹುದು ಅಂತ ಕನ್ಫರ್ಮ್ ಇರುವಂತದ್ದು ಯಾವ್ದಾವ್ದಿದ್ದಾವೆ ಗೊತ್ತಿರುತ್ತೆ ಎಲ್ರಿಗೂ. ಚುನಾವಣೆಯನ್ನು ಯಾರ್ಯಾರು ಮಾಡ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ, ಇಂಥವ್ರು ನನಗೆ ಮತ ಹಾಕ್ತಾರೆ, ಇಂಥವ್ರು ಓಟ್ ಅವರಿಗೆ ಹೋಗುತ್ತೆ ಅಂತ. ಅಂದ್ರೆ ಎಲ್ಲ ಓಟ್ಗಳನ್ನು ಈ ರೀತಿ ನಿರ್ಧರಿಸಕ್ಕಾಗಲ್ಲ, ಆದ್ರೆ ಒಂದಷ್ಟು ಮಂದಿಯ ಓಟ್ಗಳನ್ನು ನಿರ್ಧರಿಸಿ ಬಿಡ್ತಾರೆ, ಇಂತಿಂಥವ್ರು ನಮಗೆ ಬರುತ್ತೆ, ಇಂತಿಂಥ ಅವರಿಗೆ ಹೋಗುತ್ತೆ ಅಂತೇಳಿ. ಹೀಗಾಗಿ ಅಂಥದ್ದನ್ನ ಗುರುತಿಸಿ ಓಟನ್ನು ಡಿಲೀಟ್ ಮಾಡಿಸಿದ್ದಾರೆ ಎನ್ನುವಂತ ಆರೋಪ ಸುಭಾಷ್ ಗುತ್ತೇದಾರ್ ಮೇಲೆ ಕೇಳಿ ಬಂದಿತ್ತು. ಈಗ SIT ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೆದಕುವಂತ ಕೆಲಸವನ್ನ ಮಾಡಿತ್ತು. ಪ್ರಮುಖವಾಗಿ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ರೇಡ್ ಆಗಿತ್ತು, ಲ್ಯಾಪ್ಟಾಪ್ ಇಂಥದ್ದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಅದಾದ ಬಳಿಕ ಒಂದು ಮತದಾರರ ಪಟ್ಟಿ ಸುಟ್ಟೋಗಿದ್ದು ಕೂಡ ಪತ್ತೆಯಾಗಿತ್ತು. ಈ ಶಹಾಪುರದ ಒಂದು ಹಳ್ಳದಲ್ಲಿ ಆ ಮತದಾರರ ಪಟ್ಟಿ ಅರಬೆರೆ ಸುಟ್ಟು ಹೋಗ್ಬಿಟ್ಟಿತ್ತು, ಅದೆಲ್ಲವನ್ನು ಕೂಡ ಎಸೆಯಲಾಗಿತ್ತು. ಆಗ ಕೇಳಿ ಬಂದ ಆರೋಪ, ಸುಭಾಷ್ ಗುತ್ತೇದಾರ್ ಮನೆಯ ಮುಂದೆ ಅದೆಲ್ಲವನ್ನು ಕೂಡ ಸುಟ್ಟು ಹಾಕಲಾಗಿತ್ತು. ಅದಾದ ಬಳಿಕ ಸಾಕ್ಷ್ಯ ನಾಶದ ಉದ್ದೇಶಕ್ಕೋಸ್ಕರ ಅದನ್ನು ತಗೊಂಡು ಬಂದು ಹಳ್ಳದಲ್ಲಿ ಎಸೆಯಲಾಗಿದೆ ಅಂತ ಹೇಳಿ. ಹೀಗಾಗಿ ಈ ಪ್ರಕರಣಕ್ಕೆ ಇನ್ನಷ್ಟು ತೀವ್ರತೆಯನ್ನು ಕೊಟ್ಟಿತ್ತು. ಆ ಮತದಾರರ ಪಟ್ಟಿ ಅರಬೆರೆ ಸುಟ್ಟು ಹೋಗಿದ್ದಂತ ಒಂದಷ್ಟು ಸಿಕ್ಕಿತ್ತಲ್ಲ ದಾಖಲೆಗಳು, ಅದೆಲ್ಲವೂ ಕೂಡ ಈ ಪ್ರಕರಣಕ್ಕೆ ಇನ್ನಷ್ಟು ತೀವ್ರತೆಯನ್ನು ಕೊಟ್ಟಿತ್ತು. ಈ ರೀತಿಯಾಗಿ SIT ತನ್ನ ತನಿಖೆ ಎಲ್ಲವನ್ನು ಕೂಡ ನಡೆಸ್ತಾ ಇತ್ತು. ಇನ್ನೊಂದು ಕಡೆ ಏನಾಗಿತ್ತು, ಸುಭಾಷ್ ಗುತ್ತೇದಾರ್ ಹಾಗೆ ಅವರ ಮಗ ಹರ್ಷಾನಂದ ಇಬ್ಬರಿಗೂ ಕೂಡ ಅರೆಸ್ಟ್ ಆಗ್ತೀವಿ ಎನ್ನುವಂತ ಆತಂಕವೂ ಕೂಡ ಇತ್ತು. ಹೀಗಾಗಿ ಅವರಿಬ್ರು ಕೂಡ ನಿರೀಕ್ಷಣಾ ಜಾಮೀನನ್ನು ಕೂಡ ತೆಗೆದುಕೊಂಡಿದ್ರು. ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತಾ? ಅಂತಿಮವಾಗಿ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ SIT ತನ್ನ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. SIT ಹೇಳ್ತಾ ಇದೆ, ಹೌದು ಇಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳಿ. SIT ಹೇಳುವಂತಹ ಪ್ರಕಾರವಾಗಿ ಒಂದು ಕಾಲ್ ಸೆಂಟರ್ನಲ್ಲಿ
ಒಂದಷ್ಟು ಜನರನ್ನ ಬಿಟ್ಟು ಹೆಚ್ಚು ಕಡಿಮೆ 5,900 ಅಂದ್ರೆ ಅಲ್ಲಿನ ಚುನಾವಣೆಯನ್ನು ಡಿಸೈಡ್ ಮಾಡುವಷ್ಟು ವೋಟ್ಗಳು ಅದೆಲ್ಲವೂ ಕೂಡ 5,900 ವೋಟರ್ಸ್ ಅನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದಾರೆ ಅಥವಾ ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಲಾಗಿದೆ. ಒಂದು ಕಾಲ್ ಸೆಂಟರ್ ಅನ್ನ ಅದಕ್ಕೋಸ್ಕರ ನಿರ್ಮಾಣ ಮಾಡಿಕೊಂಡಿದ್ರು. ಅಲ್ಲಿ ಇಂಥದೊಂದು ಕೆಲಸವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಆ ಡಿಲೀಟ್ ಮಾಡಿಸೋದಿಕ್ಕೆ ಸುಭಾಷ್ ಗುತ್ತೇದಾರ್ ಹಾಗೆ ಅವರ ಮಗ ಹಣವನ್ನ ಪಾವತಿ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತ ಡಿಜಿಟಲ್ ಸಾಕ್ಷ್ಯ ಕೂಡ ನಮಗೆ ಸಿಕ್ಕಿದೆ ಅಂತ ಹೇಳಿ ಇದೀಗ SIT ಹೇಳ್ತಾ ಇದೆ. ಅಂದ್ರೆ SIT ವರದಿಯ ಸಾರಾಂಶ, ಅಲ್ಲಿ ವೋಟ್ ಚೋರಿ ಆಗಿದೆ, ವೋಟ್ ಚೋರಿ ಮಾಡಿಸಿದ್ದು ಬಿಜೆಪಿಯ ಮಾಜಿ ಶಾಸಕ, ಅದಕ್ಕೋಸ್ಕರ ಅವರು ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂತ ರೀತಿಯಲ್ಲಿ ಇದೀಗ ವರದಿಯನ್ನ ಕೊಡಲಾಗಿದೆ SIT. ಇದು ಸಹಜವಾಗಿ ಇದೀಗ ಸಂಚಲನಕ್ಕೆ ಕಾರಣವಾಗಿದೆ. ಅದಕ್ಕೆ ಪೂರಕವಾದಂತೆ ಎಲ್ಲ ಸಾಕ್ಷ್ಯಗಳು ಕೂಡ ನಮ್ಮ ಬಳಿ ಇದೆ ಅಂತ ಹೇಳಿ ಇದೀಗ SIT ಹೇಳ್ತಾ ಇದೆ. ಇದು ಮತ್ತೊಮ್ಮೆ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನ ಯಾವ್ಯಾವ ರೂಪವನ್ನು ಪಡೆಯುತ್ತಾ ಹೋಗುತ್ತೆ ಕಾದು ನೋಡಬೇಕಾಗಿದೆ. ಈಗ ಬಿಜೆಪಿಯ ವಾದ ಏನು, ಕಾಂಗ್ರೆಸ್ನವರ ವಾದ ಏನು ಅಂತ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ, ನೋಡಿ ನಾವು ಅವತ್ತು ಆರೋಪವನ್ನು ಮಾಡಿದ್ವು, ಆರೋಪಕ್ಕೆ ಪೂರಕವಾಗಿ ಇದೀಗ SIT ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ, SIT ಅದಕ್ಕೆ ಬೇಕಾದಂತಹ ಸಾಕ್ಷ್ಯವನ್ನು ಕೂಡ ಒದಗಿಸಿದೆ ಅಂತ ಹೇಳಿ. ಈಗ ಬಿಜೆಪಿ ನಾಯಕರ ಅದು ಸಮರ್ಥನೆ ಏನು, ಅಥವಾ ವಿಶೇಷವಾಗಿ ಸುಭಾಷ್ ಗುತ್ತೇದಾರ್ ಹೇಳೋದೇನಪ್ಪಾ ಅಂದ್ರೆ, ನಾವು ವೋಟ್ ಚೋರಿಯನ್ನ ಮಾಡಿದ್ರೆ ನಾವೇ ಗೆಲ್ಲಬೇಕಿತ್ತಲ್ಲ, ನಾವು ಸೋತು ಹೋಗ್ಬಿಟ್ವಿ, ಹೀಗಾಗಿ ವೋಟ್ ಚೋರಿ ಅನ್ನೋದೆಲ್ಲವೂ ಕೂಡ ಸುಳ್ಳು, ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತದೆ, ನಮ್ಮ ಮೇಲೆ ಪಿತೂರಿ ನಡೆಸಲಾಗ್ತದೆ, ನಮ್ಮ ಮೇಲೆ ಬೇಕಂತಲೇ ಇಂಥದೊಂದು ಆರೋಪವನ್ನು ಮಾಡಲಾಗ್ತಿದೆ ಎನ್ನುವಂತ ರೀತಿಯಲ್ಲಿ ಸುಭಾಷ್ ಗುತ್ತೇದಾರ್ ತಮ್ಮನ್ನ ತಾವು ಇದೀಗ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮುಂದೆ ಇದು ಕೋರ್ಟ್ನಲ್ಲಿ ಏನಾಗುತ್ತೆ ಅಂದ್ರೆ ಕಾದು ನೋಡಬೇಕಾಗಿದೆ. ಮುಂದೆ ಏನು ಬೇಕಾದ್ರೂ ಆಗಬಹುದು. ಆದ್ರೆ ಈ ಹಂತಕ್ಕಂತೂ ಈ ವೋಟ್ ಚೋರಿ ಆರೋಪಕ್ಕೆ ಪೂರಕವಾಗಿ ಕಾಂಗ್ರೆಸ್ಗೆ ಪ್ರಮುಖವಾದಂತ ಅಸ್ತ್ರ ಸಿಕ್ಕಂತಾಗಿದೆ. ನಾಳೆ ಇದೇ ಅಸ್ತ್ರವನ್ನ ಸಮಾವೇಶದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಬಳಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಬಿಜೆಪಿಯವರ ಸಮರ್ಥನೆ ಇನ್ನೊಂದೇನಪ್ಪಾ ಅಂದ್ರೆ, ಈಗ ಅವ್ರದೇ ಸರ್ಕಾರ ಇದೆ, ಅವರೇ SIT ರಚನೆ ಮಾಡಿದ್ದು, SIT ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲೂ ಕೂಡ ಬಿಜೆಪಿ ನಾಯಕರು ಇದೀಗ ಹೇಳ್ತಾ ಇದ್ದಾರೆ. ಇಷ್ಟು ಆಗಿರುವಂತಹ ಬೆಳವಣಿಗೆ ವೋಟ್ ಚೋರಿಗೆ ಸಂಬಂಧಪಟ್ಟ ಹಾಗೆ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ.